ನೀವು ನಾಸಾಯಿಂದ ಅಪ್ಡೇಟ್ ಬರುತ್ತೆ, ಸ್ಯಾಟಲೈಟಿಂದ ಅಪ್ಡೇಟ್ ಬರುತ್ತೆ, ಟಿ ವಿ ನ್ಯೂಸಲ್ಲಿ ಹಾಕ್ತಾರೆ. ಪಂಚಾಂಗದಲ್ಲಿ ಹೇಳಿರೋ ಟೈಮ್ಗೆ ಸೂರ್ಯಗ್ರಹಣ ಆಗೋದು, ಚಂದ್ರಗ್ರಹಣನೂ ಅವತ್ತಿನ ದಿವಸ ಅದೇ ಟೈಮಿಗೆ ಆಗುತ್ತೆ, ಮುಗಿಯೋದು ಅದೇ ಟೈಮ್. ಅದು ಮತ್ತು ಹೇಗೆ ಗೊತ್ತು? ಅವ್ರು ಯಾವ ಟೆಲಿಸ್ಕೋಪನ್ನು ಯೂಸ್ ಮಾಡಿಲ್ಲ, ಅವ್ರು ಯಾವುದೋ ಮಾಡ್ರನ್ ಕ್ಯಾಲ್ಕುಲಸ್ ಯೂಸ್ ಮಾಡಿಲ್ಲ, ಬಟ್ ಇಬ್ಬರದು ಟೈಮ್ ಒಂದೇ. ಹಾಗಾಗಿ ನಮ್ಗೆ ಖಗೋಳಶಾಸ್ತ್ರ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಆಗಿನ ಕಾಲದಲ್ಲಿ. ಮಹಾಭಾರತದ ಯುದ್ಧ ಆಗಕ್ಕೆ ಮುಂಚೆ ಒಂದೇ 15 ದಿನದ ಅಂತರಗಳಲ್ಲಿ ಒಂದು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ ಆಗತ್ತೆ. ಒಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಆಗತ್ತೆ, ಹಾಗೂ ಒಂದು ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಆಗತ್ತೆ. ಆ ಒಂದು ಸೂರ್ಯಗ್ರಹಣ 14ನೇ ದಿನದ ಯುದ್ಧದ ದಿವಸ ಸಂಜೆ ವೇಳೆಗೆ ಕುರುಕ್ಷೇತ್ರ ಎಲ್ಲಿದೆ ಆ ಲ್ಯಾಟಿಟ್ಯೂಡಲ್ಲಿ ಕಾಣಿಸ್ತಿತ್ತು ಅನ್ನೋದು ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಅಂಡ್ ಕೋಇನ್ಸಿಡೆಂಟಲಿ ಅರ್ಜುನ ಏನ್ ಶಪಥ ಮಾಡ್ತಾನೆ ನಾಳೆ ಸಂಜೆ ಅಷ್ಟರಲ್ಲಿ ಜಯದ್ರಥನ ಅಂದ್ರೆ ಕೃಷ್ಣನಿಗೆ ಗೊತ್ತಿತ್ತು ಸೂರ್ಯಗ್ರಹಣ ಆಗತ್ತೆ ಅಂತ ಹೇಳಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ಮೂನ್ ಅಂಡ್ ಹಿಸ್ 28 ಫೈವ್ಸ್, ಅದಕ್ಕೂ ಚಂದ್ರ ಭೂಮಿಯ ಸುತ್ತೋದಕ್ಕೆ ತಗೊಳ್ಳುವಂತಹ ಸಮಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಎಲ್ಲಾನು ಸೂರ್ಯನೂ ಭೂಮಿ ಸುತ್ತಾನೆ ಸುತ್ತಾ ಇದ್ದಿದ್ದು, ಭೂಮಿನೇ ಜಗತ್ತಿಗೆ ಮಧ್ಯ ಇದ್ದಿದ್ದು ಅಂತ ಹೇಳಿ ಈಗ 18ನೇ ಶತಮಾನದವ್ರಿಗೆ ಹೇಳಿ ಗೆಲೀಲಿಯೋ ಮೇಲೆ ಸಾಕಷ್ಟು ಪಾಪ ಅಪವಾದಗಳನ್ನೆಲ್ಲ ಮಾಡಿ ಆಮೇಲೆ ಒಪ್ಕೊಂಡ್ರು ಸೂರ್ಯನ ಸುತ್ತ ಎಲ್ಲ ಸುತ್ತತೆ ಅಂತ. ಬಟ್ ನಮಗೆ ಮುಂಚೆನೇ ಗೊತ್ತಿತ್ತು. ನಮ್ಮಲ್ಲಿ ಭೂಗೋಳ ವಿಜ್ಞಾನ ಅಂತಾನೆ ಅಂದ್ರು. ಭೂಮಿ ಗೋಳವಾಗಿದೆ ಅಂತ ನಮಗೆ ಮೊದಲಿಂದಾನೇ ಗೊತ್ತಿತ್ತು. ಯಾರು ನಮಗೆ ಬಂದು ಭೂಮಿ ಗೋಳವಾಗಿ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಏನು ಅರ್ತ್ ಇಸ್ ಫ್ಲಾಟು, ಅರ್ತ್ ಈ ಥರ ಇದೆ ಹೇಳೋರು ಹೇಳ್ತಾರೆ, ನಮಗಂತೂ ಗೊತ್ತಿತ್ತು. ಯಾವ ಆರ್ಡರ್ನ ಆಧಾರದ ಮೇಲೆ ಡೇಸ್ ಹೀಗೆ ಬರ್ತಿದೆ ಅಂತ. ಫಾರ್ ಎಕ್ಸಾಂಪಲ್ ಸೈಜ್ ಆಫ್ ದ ಪ್ಲಾನೆಟ್ ಅಂತಂದ್ರೆ ಇಲ್ಲ, ಯಾಕಂದ್ರೆ ಹಾಗೆ ತಗೊಳ್ಳೋದಿದ್ರೆ ಗುರುವಾರ ಫಸ್ಟ್ ಡೇ ಆಫ್ ದ ವೀಕ್ ಆಗಿರ್ಬೇಕಿತ್ತು. ಯಾಕಂದ್ರೆ ಗುರುಗ್ರಹ ಭಾನುವಾರ ಆದ್ಮೇಲೆ ಗುರುವಾರ ಬರಬೇಕಿತ್ತು, ಭಾನುವಾರ ಆದ್ಮೇಲೆ ಗುರುವಾರ ಬರಬೇಕಿತ್ತು, ಅಟ್ ಲೀಸ್ಟ್ ಸೆಕೆಂಡ್ ಆಫ್ಟರ್ ಸನ್. ಬಟ್ ಹಾಗಿಲ್ಲ ಇದು. ಬಟ್ ಯಾವ ಆಧಾರದ ಮೇಲೆ ಈ ಆರ್ಡರ್ನ ಕೊಟ್ಟಿದ್ದಾರೆ? ಈ ಒಂದು ಆರ್ಡರ್ ಏನಿದೆ 100% ಇದಕ್ಕೆ ಇಂಡಿಯನ್ ಕಾಂಟ್ರಿಬ್ಯೂಷನ್. ಓಕೆ. ಈಕ್ವಿನಾಕ್ಸ್ ಇಂದ ಸಮ್ಮರ್ ಸಾಲಿಸ್ಟಿಸ್ ಇಂದ ಮತ್ತೆ ಈಕ್ವಿನಾಕ್ಸ್, ನೆಕ್ಸ್ಟ್ ವಿಂಟರ್ ಸಾಲಿಸ್ಟಿಸ್. ಉತ್ತರಕ್ಕೆ ಹೋಗಿ ಉತ್ತರದಿಂದ ಮತ್ತೆ ಮಧ್ಯಕ್ಕೆ ಬಂದು ಮತ್ತೆ ದಕ್ಷಿಣಕ್ಕೆ ಹೋಗಿ ದಕ್ಷಿಣದಿಂದ ಮತ್ತೆ ಉತ್ತರಕ್ಕೆ ಬರಬೇಕು. ಆ ಫುಲ್ ಸೈಕಲ್ 1 ವರ್ಷ ಬೇಕು. ಅವರಲ್ಲಿ 0 ಇನ್ವೆಂಟ್ ಆಗಿರಲಿಲ್ಲ. ಅವ್ರು ಕೌಂಟ್ ಮಾಡೋದ್ರಲ್ಲಿ ಅವ್ರಿಗೆ ಈಗ ನಾವು 1ರಿಂದ 10 ಅಂತ ಹೇಗೆ ಹೇಳ್ತೀವೋ ಅವ್ರಿಗೆ 1ರಿಂದ 12, 1ರಿಂದ 12 ಒಂದು ಯೂನಿಟ್, ಮತ್ತೆ ತಿರುಗಿ 1ರಿಂದ 12. ಯಾಕೆ 12 ಅಂತಂದ್ರೆ ಕೈ ಮೇಲಿರುತ್ತೆ ನೋಡಿ, ಇಲ್ಲಿ 1 2 3 4 5 6 7 8 9 10 11 12. ಪಂಚಾಂಗ ಬೇಸ್ಡ್ ಕ್ಯಾಲೆಂಡರ್ ಅಂತ ಹುಡುಕಿದಾಗ ಅಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗಿಂತ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ ಹೀಗೆ ಹೋಗುತ್ತೆ. ಸೊ ಈ ಮಾಸಗಳ ಹೆಸರಿನ ಹಿಂದಿನ ಕಥೆಗಳು ಅಂತ ಹುಡುಕಿದಾಗ ಇಸ್ ಇಟ್ ಜಸ್ಟ್ ಬೇಸ್ಡ್ ಆನ್ ನಕ್ಷತ್ರ? ವಾಯ್ಸ್ ಆಫ್ ಬೆಂಗಳೂರು ವಿತ್ ಸೌಜನ್ಯ. ಚಂದ್ರ, ಮೂನ್ ಟೇಕ್ಸ್ 27.3 ಡೇಸ್ ಭೂಮಿಯ ಸುತ್ತೋದಕ್ಕೆ, 27.3 ದಿನಗಳು. ಆದರೆ ಒಂದು ಹುಣ್ಣಿಮೆಯಿಂದ ಮತ್ತೊಂದು ಹುಣ್ಣಿಮೆ ಅಂದರೆ ಮೂನ್ನ ಒಂದು ಕಂಪ್ಲೀಟ್ ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೆ ಚಂದ್ರ ತಗೊಳ್ಳೋದು 29.5 ಡೇಸ್. ಆಲ್ಸೋ ಚಂದ್ರನಿಗೆ ಎಷ್ಟು ಜನ ಹೆಂಡತಿಯರು ಅಂದರೆ 28 ಜನ. ಸೊ ಇದೆಲ್ಲ ಒಂಥರ 27, 28, 29 ಇಲ್ಲಿಲ್ಲೇ ಇದೆಯಲ್ಲ, ಒಂದಕ್ಕೊಂದು ಸಂಬಂಧ ಇದೆಯಾ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಎಸ್ ಸರ್. ಅಂದರೆ ಹೆಂಗೆ ಗೊತ್ತಾ, ನಮ್ಮ ಭಾರತೀಯರ ಖಗೋಳ ವಿಜ್ಞಾನ ಏನಿತ್ತು ಆಗಿನ ಕಾಲಕ್ಕೆ ತುಂಬ ಅಡ್ವಾನ್ಸ್ಡ್ ಆಗಿತ್ತು. ವಿ ವರ್ ವೇ ಅಹೆಡ್. ನಾನು ಮಾತಾಡ್ತಾ ಇರೋದು ಯಾವಾಗ ಅಂತಂದರೆ 3000 BC, 4000 BC ಆಗಿನ ಕಾಲದಲ್ಲಿ. ಈಗಿನ ಇವ್ರು ಏನು ಸೊಫೆಸ್ಟಿಕೇಟೆಡ್ ಟೆಲಿಸ್ಕೋಪ್ಸ್ ಇದೆ, ಇವರ ಟ್ರಿಗ್ನೋಮೆಟ್ರಿ ಕ್ಯಾಲ್ಕುಲೇಷನ್ಸ್ ಏನಿದೆ, ಮ್ಯಾಥ್ಸ್ ಕ್ಯಾಲ್ಕುಲೇಷನ್ಸ್ ಏನಿದೆ, ಇದ್ಯಾವುದು ಇಲ್ಲ ಅಂತ ಇವ್ರಿಗೆ ಹೇಳ್ತಾ ಇದ್ದಾರೆ. ಬಟ್ ನಮಗೇ ಆಗಿರ್ತಕ್ಕಂಥ ಒಂದು ಕ್ಯಾಲ್ಕುಲೇಷನ್ ಇತ್ತು, ನಮಗೇ ಆಗಿರ್ತಕ್ಕಂಥ ಅಬ್ಸರ್ವೇಷನ್ ಇತ್ತು. ನೀವು ಜಂತರ್ ಮಂತರ್ ನೋಡಿರ್ಬೋದು, ಎಷ್ಟೊಂದು ಸೊಫೆಸ್ಟಿಕೇಟೆಡ್ ಅಬ್ಸರ್ವೇಟ್ರೀಸ್ ಇತ್ತು ಆಗಿನ ಕಾಲದಲ್ಲಿ. ಮತ್ತು ಆಗಿನ ಕಾಲದಲ್ಲಿ ಅವರು ಖಗೋಳ ವಿಜ್ಞಾನವನ್ನು ನೋಡಿ ಅದನ್ನು ಅರ್ಥ ಮಾಡ್ಕೊಂಡಿದ್ದ ರೀತಿನ ಈ ರೀತಿ ಒಂದು ಸ್ವಲ್ಪ ಕಥೆ ಮುಖಾಂತರ ಅಥವಾ ಒಂದು ಸಂಪ್ರದಾಯದ ಮುಖಾಂತರ ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿದ್ರು ಅಷ್ಟೇನೆ. ಈಗ ಉದಾಹರಣೆ ಹೇಗೆ ಅಂತಂದರೆ, ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಯಾವಾಗ ಆಗತ್ತೆ ಅನ್ನೋದನ್ನು ಪಂಚಾಂಗ ನೋಡಿ ಹೇಳ್ತಾರೆ. ನೀವು ನಾಸಾಯಿಂದ ಅಪ್ಡೇಟ್ ಬರುತ್ತೆ, ಸ್ಯಾಟಲೈಟಿಂದ ಅಪ್ಡೇಟ್ ಬರುತ್ತೆ, ಟಿ ವಿ ನ್ಯೂಸಲ್ಲಿ ಹಾಕ್ತಾರೆ. ಪಂಚಾಂಗದಲ್ಲಿ ಹೇಳಿರೋ ಟೈಮ್ಗೆ ಸೂರ್ಯಗ್ರಹಣ ಆಗೋದು, ಚಂದ್ರಗ್ರಹಣನೂ ಅವತ್ತಿನ ದಿವಸ ಅದೇ ಟೈಮಿಗೆ ಆಗುತ್ತೆ, ಮುಗಿಯೋದು ಅದೇ ಟೈಮ್. ಅದು ಮತ್ತು ಹೇಗೆ ಗೊತ್ತು? ಅವ್ರು ಯಾವ ಟೆಲಿಸ್ಕೋಪನ್ನು ಯೂಸ್ ಮಾಡಿಲ್ಲ, ಅವ್ರು ಯಾವುದೋ ಮಾಡ್ರನ್ ಕ್ಯಾಲ್ಕುಲಸ್ ಯೂಸ್ ಮಾಡಿಲ್ಲ, ಬಟ್ ಇಬ್ಬರದು ಟೈಮ್ ಒಂದೇ. ಹಾಗಾಗಿ ನಮ್ಗೆ ಖಗೋಳಶಾಸ್ತ್ರ ತುಂಬ ಅಡ್ವಾನ್ಸ್ಡ್ ಆಗಿತ್ತು ಆಗಿನ ಕಾಲದಲ್ಲಿ. ಅರ್ಥನೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು.
ಇನ್ಫ್ಯಾಕ್ಟ್ ನಾವು ಇದ್ರ ಬಗ್ಗೆ ಡಿಸ್ಕಸ್ ಕೂಡ ಮಾಡಿದ್ವಿ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಜಯದ್ರಥನನ್ನ ಕೊಂದಂತಹ ಸಮಯದಲ್ಲಿ ಅಫ್ಕೋರ್ಸ್ ಕತೆಗಳಲ್ಲಿ ಹೇಳೋದೇನಂದ್ರೆ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನ ಸೂರ್ಯನ್ ಗಡ್ಡ ತಂದ ಅಂತ. ಬಟ್ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಅವತ್ತು ಗ್ರಹಣ ಇತ್ತು. ಹೌದು, ಯಾಕೆಂತಂದ್ರೆ ಈ ಮಹಾಭಾರತದ ಕಾಲಮಾನವನ್ನ ಎಸ್ಟಿಮೇಟ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಪ್ರಯತ್ನ ಮಾಡಿದ್ದಾರೆ. ಸಾಕಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಆವಾಗಿರ್ತಕ್ಕಂಥ ಒಂದು ಭೌಗೋಳಿಕ ಏನು ನ್ಯೂ ಇನ್ಫಾರ್ಮೇಷನ್ ಇದೆ ಮಹಾಭಾರತದಲ್ಲಿ, ಅದನ್ನು ಇಟ್ಕೊಂಡು ಆಗಿನ ಕಾಲದ ಜನ ಏನು ಮಾತಾಡಿದ್ರು, ಆಗಿನ ಕಾಲದ ಜನ ಯಾವ ಭಾಷೆ ಮಾತಾಡ್ಕೊಂಡು ಬಂದರು, ಅದನ್ನು ಇಟ್ಕೊಂಡು ನೋಡಿರೋಂಥದ್ದೊಂದಿದೆ. ಮುಖ್ಯವಾಗಿ ನೋಡಿರ್ತಕ್ಕಂಥದ್ದು ಅಂದರೆ ಆಗಿನ ಭೌಗೋಳಿಕದಲ್ಲಿ ಯಾವ ನದಿ ಇತ್ತು, ಯಾವ ನದಿಯಿಂದ ಯಾವ ನದಿಯ ಮಧ್ಯದಲ್ಲಿತ್ತು ಅಂತ ಲೆಕ್ಕ ಹಾಕ್ಕೊಂಡು ಈ ನದಿ ಈ ಹೊತ್ತಲ್ಲಿ ಈ ಕೋರ್ಸಲ್ಲಿ ಇದ್ದಿರ್ಬೋದು ಅಂತ ಹೇಳಿ ನೋಡಿದವರಿದ್ದಾರೆ. ಬಟ್ ತುಂಬ ಅಕ್ಯುರೇಟ್ ಇನ್ಫಾರ್ಮೇಷನ್ ಇರೋದು ಅಂತಂದರೆ ಆಸ್ಟ್ರೋನಾಮಿಕಲ್, ಖಗೋಳ ವಿಜ್ಞಾನವನ್ನು ಇಟ್ಕೊಂಡು. ಯಾಕೆಂದರೆ ಆ ಮಹಾಭಾರತದ ಯುದ್ಧ ಆಗಕ್ಕೆ ಮುಂಚೆ ಒಂದೇ 15 ದಿನದ ಅಂತರಗಳಲ್ಲಿ ಒಂದು ಸೂರ್ಯಗ್ರಹಣ, ಒಂದು ಚಂದ್ರಗ್ರಹಣ ಆಗತ್ತೆ. ಒಂದು ಹುಣ್ಣಿಮೆಯ ದಿನ ಚಂದ್ರಗ್ರಹಣ ಆಗತ್ತೆ, ಹಾಗೂ ಒಂದು ಅಮಾವಾಸ್ಯೆಯ ದಿನ ಸೂರ್ಯಗ್ರಹಣ ಆಗತ್ತೆ. ಅಂದರೆ ಹುಣ್ಣಿಮೆ ಆಗಿ ಚಂದ್ರಗ್ರಹಣ ಆಗಿ ಮುಂದಿನ ಅಮಾವಾಸ್ಯೆಗೆ ಒಂದು ಸೂರ್ಯಗ್ರಹಣ, ಅದಾಗಿ ಯುದ್ಧ ಶುರು ಆಗೋದಕ್ಕೆ 1 ತಿಂಗಳು. ಇದು ಈ ಇನ್ಫಾರ್ಮೇಷನ್ ಮಾತ್ರ ಇಟ್ಕೊಂಡು ಅದನ್ನು ಲೆಕ್ಕ ಹಾಕಿದವರಿದ್ದಾರೆ. ಈ ಥರ ನಾಸಾದಲ್ಲಿ ಇದರ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಲ್ಗಾರಿದಮ್ಸ್ ಇದೆ. ಈಗ ಚಂದ್ರ ಹಾಗೂ ಸೂರ್ಯನ ಒಂದು ಮೂವ್ಮೆಂಟನ್ನು ಲೆಕ್ಕ ಹಾಕೋಕ್ಕೆ ಮ್ಯಾಥಮ್ಯಾಟಿಕಲ್ ಮಾಡೆಲ್ಸ್ ಇದೆ, ಅದು ಹಿಂದ್ಗಡೆ ಹೋಗ್ಬೋದು ಟೈಮಲ್ಲಿ. ಸೊ ಆ ರೀತಿ ಲೆಕ್ಕ ಹಾಕ್ಕೊಂಡು ಇದೇ ರೀತಿ 15 ದಿನಗಳ ಅಂತರದಲ್ಲಿ ಈ ಥರ 2 ಗ್ರಹಣ ಬಂದಿದ್ದ ಟೈಮ್ ಏನು ಅಂತಂದರೆ ಅವರಿಗೆ 2 ಕಾಲಮಾನಗಳು ಸಿಕ್ಕಿದೆ. 3167 ಚಿಲ್ಲರೆ BC ಮತ್ತು 5080 ಚಿಲ್ಲರೆ BC ಅಂತ ಹೇಳಿ 2 ಇಟ್ಟರು. ಹೊಸ ಒಂದು ಏನಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಜಯದ್ರಥನ ಸಾವು ಆಗೋದು 14ನೇ ದಿನದ ಯುದ್ಧದ ಸಾಯಂಕಾಲ. ಪೊಯೆಟಿಕ್ ಫ್ರೀಡಮ್, ಕವಿಗಳ ಒಂದು ಸ್ವಾತಂತ್ರ್ಯ ಅಂತ ಹೇಳಿ ಕೃಷ್ಣನ ಒಂದು ಲೀಲೆಯಿಂದ ಸುದರ್ಶನ ಚಕ್ರವನ್ನು ಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ ಸುಮ್ಮನೆ ಆ ಥರ ಬಿಟ್ಟರೆ ಸೂರ್ಯನ ಇದು ಮಾಡ್ಬಿಡೋಕ್ಕಾಗತ್ತೋ, ಅಷ್ಟೊಂದು ಜನ ಇದ್ದರು ಅಲ್ಲಿ, ಒಂದು ಸಣ್ಣ ಚಕ್ರ ಅಂದ್ಬಿಟ್ಟು ಇದು ಮಾಡೋದು ಅಂತಂದರೆ ಹೇಗೆ ನಂಬೋದು, ಇದೊಂದು ಕಾಲ್ಪನಿಕ ಕಥೆ ಅನ್ನೋದಕ್ಕೆ ಇದೊಂದು ಇದು ಅಂತ. ಈಗ ಬಂದಿರೋ ಮಾಹಿತಿ ಪ್ರಕಾರ ಏನು ಅಂತಂದರೆ ಅದೊಂದು ಖಂಡಗ್ರಾಸ ಸೂರ್ಯಗ್ರಹಣ. ಆ ಒಂದು ಸೂರ್ಯಗ್ರಹಣ 14ನೇ ದಿನದ ಯುದ್ಧದ ದಿವಸ ಸಂಜೆ ವೇಳೆಗೆ ಕುರುಕ್ಷೇತ್ರ ಎಲ್ಲಿದೆ ಆ ಲ್ಯಾಟಿಟ್ಯೂಡಲ್ಲಿ ಕಾಣಿಸ್ತಿತ್ತು ಅನ್ನೋದು ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಅಂಡ್ ಕೋಇನ್ಸಿಡೆಂಟಲಿ ಅರ್ಜುನ ಏನ್ ಶಪಥ ಮಾಡ್ತಾನೆ ನಾಳೆ ಸಂಜೆ ಅಷ್ಟರಲ್ಲಿ ಜಯದ್ರಥನ ಅಂದ್ರೆ ಕೃಷ್ಣನಿಗೆ ಗೊತ್ತಿತ್ತು ಸೂರ್ಯಗ್ರಹಣ ಆಗತ್ತೆ ಅಂತ ಹೇಳಿ, ಸಾಮಾನ್ಯ ಜ್ಞಾನ ಆಗಿನ ಕಾಲದಲ್ಲಿ. ಸೊ ಆ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಇಟ್ಕೊಂಡು ದೇರ್ ಆರ್ ಈ 2 ಪೇಪರ್ಸ್. ಒಂದು ನಮ್ಮ ನೀಲೇಶ್ ಓಕ್ ಅವರು ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಿದ್ದಾರೆ. ಅವರ ಯೂಟ್ಯೂಬ್ ಒಂದು ಪಾಡ್ಕಾಸ್ಟ್ ಕೇಳೋದೇ ಒಂದು ಖುಷಿ. ಅದು ಅಂದರೆ ನಮ್ಮ ಧರ್ಮದ ಬಗ್ಗೆ ಅನ್ನೋದಕ್ಕಿಂತ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ, ನಮ್ಮ ಸಿವಿಲೈಸೇಷನ್ ಬಗ್ಗೆ, ನಮ್ಮ ಹಳೆಯ ನಾಗರಿಕತೆಯ ಬಗ್ಗೆ ನಮಗೆ ಹೆಮ್ಮೆ ಬರುತ್ತೆ. ನೀವು ಈ ಧರ್ಮವನ್ನು ನಂಬ್ತೀರಾ ಅಥವಾ ಇನ್ನೊಂದು ಧರ್ಮವನ್ನು ನಂಬ್ತೀರಾ ಅನ್ನೋದು ಬೇರೆ ವಿಷಯ. ಬಟ್ ನಮ್ಮ ನಾಗರಿಕತೆ ಅನ್ನೋದೇನಿದೆ, ಈ ಒಂದು ಭೌಗೋಳಿಕ ಪ್ರದೇಶದಲ್ಲಿರ್ತಕ್ಕಂಥ ಈ ನಾಗರಿಕತೆಗೆ ಇದ್ದಂತಹ ವೈಜ್ಞಾನಿಕವಾದ ಹಿನ್ನೆಲೆ ಹಾಗೂ ಅವ್ರಿಗಿರ್ತಕ್ಕಂಥ ವೈಜ್ಞಾನಿಕವಾದ ಒಂದು ಇನ್ಫಾರ್ಮೇಷನ್ ಏನಿದೆ ಅದು ಎಷ್ಟು ಮುಂದುವರೆದಿತ್ತು ಅನ್ನೋದು ಕೇಳಕ್ಕೆ ಹೆಮ್ಮೆ ಆಗುತ್ತೆ. ಸೊ ಅವ್ರ ಪ್ರಕಾರ 5067-80 ಏನೋ ಒಂದು ಡೇಟ್ ಕೊಟ್ಟಿದ್ದಾರೆ. ಇನ್ನೊಂದು ರೆಲೆವೆಂಟ್ ಆಗಿರೋದು ನರಹರಿ ಆಚಾರ್ ಅಂತ ಹೇಳಿ ಅವರು US ಅಲ್ಲಿ ಒಂದು ಲೇಟೆಸ್ಟ್ ಆಗಿ ಒಂದು ಇದು ಮಾಡಿದ್ದಾರೆ, ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. 3167 BC ಆ ಒಂದು ಟೈಮಲ್ಲಿ ಮಹಾಭಾರತದ ಯುದ್ಧ ಆಯಿತು. 2 ಮಾಡೆಲ್ಗಳಲ್ಲಿ 2 ಗ್ರಹಣಗಳಾಗಿ 1 ತಿಂಗಳು ಬಿಟ್ಟು ಅದರ 14ನೇ ದಿನ ಸೂರ್ಯಗ್ರಹಣ ಆಗಿರತಕ್ಕಂಥ ಒಂದು ಮಾಡೆಲ್ ಇದೆ. ಸೊ ಬೇಸಿಕಲಿ ಏನಂತಂದರೆ ನಮ್ಮ ಲೂಸ್ ಆಗಿ ಹೇಳೋದೇನು ಅಂತಂದರೆ ಇಟ್ಸ್ ಮಿಥಾಲಜಿ. ಸೊ ಇಟ್ಸ್ ಸ್ಟಾಪ್ ಟು ಬೀಯಿಂಗ್ ಮಿಥಾಲಜಿ, ಇಟ್ಸ್ ಮೋರ್ ಆಫ್ ಹಿಸ್ಟ್ರಿ. ನಮ್ಮಲ್ಲಿ ಮೊದಲಿಂದ ಹೇಳ್ಕೊಂಬಂದಿರೋದೇ ಇತಿಹಾಸ ಅಂತಾನೆ. ನಾವು ಯಾವತ್ತೂ ಅದನ್ನ ಕಟ್ಟು ಕಥೆ ಅಂತ ಹೇಳೇ ಇಲ್ಲ. ಕನ್ನಡದಲ್ಲಿ ಇತಿಹಾಸ ಅಂತಾನೆ, ಕನ್ನಡದಲ್ಲಾಗ್ಲಿ ಸಂಸ್ಕೃತದಲ್ಲಾಗಲಿ ಬೇರೆ ಭಾರತೀಯ ಯಾವುದೇ ಭಾಷೆಗಳಲ್ಲಾಗಲಿ ಅದನ್ನ ಇತಿಹಾಸ ಅಂತಾನೆ ಕರೆಯೋದು. ಇಂಗ್ಲಿಷಲ್ಲಿ ಮಾತ್ರ ಅದನ್ನ ಮಿಥಾಲಜಿ ಅಂತಾರೆ. ಇಟ್ ಇಸ್ ನೆವರ್ ಅಕ್ಸೆಪ್ಟೆಡ್ ಆಸ್ ಇಂಡಿಯನ್ ಹಿಸ್ಟ್ರಿ. ಅದು ಇಂಡಿಯನ್ ಹಿಸ್ಟ್ರಿ, ಅದು ಇತಿಹಾಸ. ಇತಿಹಾಸ ಅಂದ್ರೆ ಏನು? ಹೀಗೆ ಆಯಿತು, ಅದರ ಅರ್ಥ ಹೀಗೆ ಆಗಿದ್ದಕ್ಕೆ ಇತಿಹಾಸ ಅಂತ ಹೆಸರು. ಸೊ ಆಗಿದೆ ಅನ್ನೋದಕ್ಕೆ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಸೊ ಹಾಗಾಗಿ ನಾವಾದರೂ ಇನ್ಮೇಲಿಂದ ಯಾರಾದರೂ ನಮಗೆ ಇಂಡಿಯನ್ ಮಿಥಾಲಜಿ ಅಥವಾ ಹಿಂದೂ ಮಿಥಾಲಜಿ ಅಂತಂತು ಅಂದರೆ ನಾವು ಅವರನ್ನು ಖಂಡಿತವಾಗ್ಲೂ ಕರೆಕ್ಟ್ ಮಾಡಬೇಕು. ಇಟ್ ಈಸ್ ಇಂಡಿಯನ್ ಹಿಸ್ಟ್ರಿ. ಅಬ್ಸಲ್ಯೂಟ್ಲಿ. ಸೊ ಇವಾಗ ಕಮಿಂಗ್ ಬ್ಯಾಕ್ ಟು ಮೂನ್ ಆ್ಯಂಡ್ ಹಿಸ್ 28 5s, ಅದಕ್ಕೂ ಚಂದ್ರ ಭೂಮಿಯ ಸುತ್ತ
ಸುತ್ತೋದಕ್ಕೆ ತಗೊಳ್ಳುವಂತಹ ಸಮಯಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಆಗಿನ ಕಾಲದಲ್ಲಿ ಆಕಾಶನ ತುಂಬ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಿದ್ರು. ಯಾವ ನಕ್ಷತ್ರ ಚಲಿಸುತ್ತೆ ಅಥವಾ ಆಕಾಶದಲ್ಲಿ ಏನೇನು ಚಲಿಸುತ್ತೆ, ಯಾವುದು ಜಾಸ್ತಿ ಕಮ್ಮಿ ಆಗತ್ತೆ, ಯಾವ ಒಂದು ಸೀಸನ್ನಲ್ಲಿ ಯಾವ ತಾರಾಮಂಡಲಗಳು ಕಾಣುತ್ತೆ, ಈ ಚಳಿಗಾಲದಲ್ಲಿ ಯಾವ ತಾರಾಮಂಡಲ ಕಾಣುತ್ತೆ, ಬಿಸಿಲುಗಾಲದಲ್ಲಿ ಯಾವ ತಾರಾಮಂಡಲ ಕಾಣುತ್ತೆ, ಯಾವ ನಕ್ಷತ್ರ ಯಾವ ತಿಂಗಳಲ್ಲಿ ಕಾಣುತ್ತೆ, ಈ ಥರ ಎಲ್ಲ ತುಂಬ ಬರೆದಿಟ್ಟಿದ್ರು. ಆಯಿತಾ? ಈಗ ಚಂದ್ರ ಭೂಮಿ ಸುತ್ತಬೇಕಾದ್ರೆ ಕರೆಕ್ಟಾಗಿ ಲೆಕ್ಕ ಹಾಕ್ತು ಅಂತಂದರೆ ಅಪ್ರಾಕ್ಸಿಮೇಟ್ಲಿ 28 ದಿನದ ಲೆಕ್ಕಾಚಾರ, 28ರಿಂದ 29 ದಿನದ ಲೆಕ್ಕಾಚಾರ. ಅದ್ರ ಪ್ರಕಾರ ನಮ್ಮ ಚಂದ್ರಮಾನದ ಕ್ಯಾಲೆಂಡರ್ನ ಡಿಸೈನ್ ಮಾಡಿಕೊಂಡ್ರು. 15 ದಿನಕ್ಕೆ ಒಂದು ಪಕ್ಷ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೊಂದು, ಅಮಾವಾಸ್ಯೆಯಿಂದ ಹುಣ್ಣಿಮೆಗೊಂದು. ಪ್ರತಿದಿನ ಆತ ಆಕಾಶದಲ್ಲಿ ಯಾವ ಜಾಗದಲ್ಲಿ ಗೋಚರ ಆಗ್ತಾನೆ ಆ ಜಾಗಕ್ಕೆ ಅಸೋಸಿಯೇಟೆಡ್ ಆಗಿರೋ ಒಂದು ತಾರಾಮಂಡಲ ಇತ್ತು ಅಥವಾ ಒಂದು ನಕ್ಷತ್ರ ಇತ್ತು ಅವ್ರ ಕೈಯಲ್ಲಿ. ಹಾಗಾಗಿ ಪ್ರತಿದಿನ ಅದು ಬದಲಾಗೋದು. ಹಾಗಾಗಿ 28 ದಿನಗಳ ನಂತರ ಅವನು ವಾಪಸ್ಸು ಆ ನಕ್ಷತ್ರಕ್ಕೆ ಬರ್ತಾನೆ. 28 ದಿನ ಬೇಕು ಅವನಿಗೆ ಒಂದು ನಕ್ಷತ್ರದಲ್ಲಿ ಅವನು ತೋರ್ಕೊಂಡು ಮುಂದಿನ ದಿನ ಇನ್ನೊಂದು ನಕ್ಷತ್ರಕ್ಕೆ ಬಂದು, ಅಂದ್ರೆ ಆಕಾಶದ ಆ ಭಾಗಕ್ಕೆ ಬಂದು, ಅದ್ರ ಮುಂದಿನ ದಿನ ಆಕಾಶದ ಇನ್ನೊಂದು ಭಾಗಕ್ಕೆ ಬಂದು 28ನೇ ಅಥವಾ 29ನೇ ದಿನ ಮೊದಲನೇ ದಿನ ಬಂದಿದ್ದ ನಕ್ಷತ್ರಕ್ಕೆ ವಾಪಸ್ ಬರ್ತಾನೆ. ಸೊ ಹಾಗಾಗಿ ಅದನ್ನ ಸಾಂಪ್ರದಾಯಿಕವಾಗಿ ಅವನಿಗೆ 28 ಜನ ಹೆಂಡತೀರು ಅಂತ ಹೇಳಿ ಅದನ್ನ ಒಂದು ಇದಾಗಿ ಮಾಡಿದಿರಬಹುದು. ಬಟ್ ಆಗಿನ ಜನ ಗೊತ್ತಿತ್ತು 28ರಿಂದ 29 ದಿನ ಬೇಕು ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತೋದಿಕ್ಕೆ. ಒಂದೊಂದು ದಿನ ಒಬ್ಬೊಬ್ಬ ಹೆಂಡತಿಯ ಮನೇಲಿ ಇರ್ತಾರೆ, ಒಂದೊಂದು ದಿನ ಒಂದೊಂದು ಹೆಂಡತಿ ಮನೇಲಿ ಇರ್ತಾನೆ ಅನ್ನೋದು ಒಂದು ಕಥೆ. ಅಥವಾ 28 ಜನ ಹೆಂಡತಿ ಇದ್ರು ಅಂತ. ಕೆಲವೊಂದ್ಸಲ ಒಂದೇ ದಿನ 2 ನಕ್ಷತ್ರ ಬಂತು ಅಂತಾರೆ. ಎಷ್ಟೊಂದ್ಸಲ ನೀವು ನೋಡಿರ್ಬೋದು 27ವರೆ ದಿನಕ್ಕೆ ಒಂದು ರೆವಲ್ಯೂಷನ್ ಆಗುತ್ತೆ. ಅಂದ್ರೆ ಭೂಮಿ, ಚಂದ್ರ ಹಾಗೂ ಸೂರ್ಯನ ಮಧ್ಯ ಇರತಕ್ಕಂಥ ಒಂದು ಮೂಮೆಂಟ್ ಅಲ್ಲಿ ಕೆಲವೊಂದಷ್ಟು ದಿನ 27ವರೆ 28 ಆಚೆ ಈಚೆ ಆಗತ್ತೆ. ಸೊ ಹಾಗ ಅಷ್ಟು ಜ್ಞಾನ ಇತ್ತು ಅವರಿಗೆ. ಇತ್ತೀಚೆಗೆ ಬಂದು ಚಂದ್ರ ಭೂಮಿ ಸುತ್ತಾನೆ ಅಂತ ಕಂಡಿಡಿದಿದ್ದೇ 18ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಎಲ್ಲಾನು ಸೂರ್ಯನೂ ಭೂಮಿ ಸುತ್ತಾ ಇದ್ದಿದ್ದು, ಭೂಮಿನೇ ಜಗತ್ತಿಗೆ ಮಧ್ಯ ಇದ್ದಿದ್ದು ಅಂತ ಹೇಳಿ ಈಗ 18ನೇ ಶತಮಾನದವ್ರಿಗೆ ಹೇಳಿ ಗೆಲಿಲಿಯೋ ಮೇಲೆ ಸಾಕಷ್ಟು ಪಾಪ ಅಪವಾದಗಳನ್ನೆಲ್ಲ ಮಾಡಿ ಆಮೇಲೆ ಒಪ್ಕೊಂಡ್ರು ಸೂರ್ಯನ ಸುತ್ತ ಎಲ್ಲ ಸುತ್ತತೆ ಅಂತ. ಬಟ್ ನಮಗೆ ಮುಂಚೆನೇ ಗೊತ್ತಿತ್ತು ಸೂರ್ಯನ ಸುತ್ತಾ ಇದೆ, ಭೂಮಿಯಿಂದ ನಾವು ನೋಡ್ತಾ ಇದ್ದೀವಿ, ಬಟ್ ಸುತ್ತೋದು ಈ ರೀತಿ ಅಂತ ಹೇಳಿ. ನಮ್ಮಲ್ಲಾಗಲೇ ನಾವು ಸಲ ಹೇಳಿದ್ದೆ, ನಮ್ಮಲ್ಲಿ ಭೂಗೋಳ ವಿಜ್ಞಾನ ಅಂತಾನೆ ಅಂದ್ರು. ಭೂಮಿ ಗೋಳವಾಗಿದೆ ಅಂತ ನಮಗೆ ಮೊದಲಿಂದಾನೇ ಗೊತ್ತಿತ್ತು. ಯಾರೂ ನಮಗೆ ಬಂದು ಭೂಮಿ ಗೋಳವಾಗಿ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ಏನು ಅರ್ತ್ ಇಸ್ ಫ್ಲ್ಯಾಟು, ಅರ್ತ್ ಈ ಥರ ಇದೆ ಹೇಳೋರು ಹೇಳ್ತಾರೆ, ನಮಗಂತೂ ಗೊತ್ತಿತ್ತು ಭೂಮಿ ಗೋಲಾಕಾರವಾಗಿದೆ ಅಂತ ಹೇಳಿ. ಸೊ ಇವಾಗ ಓಕೆ, ಚಂದ್ರನಿಗೆ ಅಪ್ರಾಕ್ಸಿಮೇಟ್ಲಿ 28 ಡೇಸ್ ಬೇಕು ಭೂಮಿಯ ಸುತ್ತೋದಕ್ಕೆ. ಡೇಸ್ಗಳ ಬಗ್ಗೆ ಮಾತಾಡ್ತಾ, ಡೇಸ್ ಆಫ್ ದ ವೀಕ್ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆ್ಯಂಡ್ ಆಫ್ ಕೋರ್ಸ್ ಇಟ್ ರಿಪೀಟ್ಸ್. ಆ್ಯಂಡ್ ವಾರದ ಪ್ರತಿ ದಿನಕ್ಕೂ ಒಬ್ಬೊಬ್ಬ ದೇವರು ಅಂತ ನಾವು ಪೂಜಿಸ್ತಾ ಬರ್ತಾ ಇದ್ದೀವಿ. ಯಾವ ಆರ್ಡರ್ನ ಮೇಲೆ, ಅಂದರೆ ಯಾವ ಆರ್ಡರ್ನ ಆಧಾರದ ಮೇಲೆ ಡೇಸ್ ಹೀಗೆ ಬರ್ತಿದೆ ಅಂತ? ಫಾರ್ ಎಕ್ಸಾಂಪಲ್, ಸೈಜ್ ಆಫ್ ದ ಪ್ಲಾನೆಟ್ ಅಂತಂದ್ರೆ ಇಲ್ಲ, ಯಾಕಂದ್ರೆ ಹಾಗೆ ತಗೊಳ್ಳೋದಿದ್ದಿದ್ರೆ ಗುರುವಾರ ಫಸ್ಟ್ ಡೇ ಆಫ್ ದ ವೀಕ್ ಆಗಿರ್ಬೇಕಿತ್ತು. ಯಾಕಂದ್ರೆ ಗುರುಗ್ರಹ ಗ್ರಹ, ಭಾನುವಾರ ಆದ್ಮೇಲೆ ಗುರುವಾರ ಬರಬೇಕಿತ್ತು, ಭಾನುವಾರ ಆದ್ಮೇಲೆ ಗುರುವಾರ ಬರಬೇಕಿತ್ತು, ಅಟ್ ಲೀಸ್ಟ್ ಸೆಕೆಂಡ್ ಆಫ್ಟರ್ ಸನ್. ಬಟ್ ಹಾಗಿಲ್ಲ ಇದು. ಬಟ್ ಯಾವ ಆಧಾರದ ಮೇಲೆ ಈ ಆರ್ಡರ್ನ ಕೊಟ್ಟಿದ್ದಾರೆ? ನಾವೆಲ್ಲರೂ ಯೂಸ್ ಮಾಡ್ತೀವಿ 7 ದಿನ ಒಂದು ವಾರಕ್ಕೆ. ಭಾನುವಾರ, ಸೋಮವಾರ, ಮಂಗಳವಾರ. ಅಂದ್ರೆ ನಮ್ಮ ಪರಿಭಾಷೆಯಲ್ಲಿ ಭಾನು, ಸೋಮ, ಮಂಗಳ, ಇಂಗ್ಲೀಷ್ಲಾದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ. ಯಾರು ಯಾವತ್ತೂ ಕೂತ್ ಕೇಳಿಲ್ಲ ಯಾಕೆ ಆರ್ಡರ್ ಇದೆ ಅಂತ. ಕರೆಕ್ಟ್. ನೀವು ಹೇಳಿದ ಹಾಗೆ ಸೈಜ್ ಲೆಕ್ಕ ಹಾಕ್ತು ಅಂತಂದ್ರೆ ಸೂರ್ಯ ನಂತರ ಗುರುಗ್ರಹ, ಅದರ ನಂತರ ಶನಿಗ್ರಹ, ಆ ಥರ ಬರಬೇಕಿತ್ತು. ಆ ಥರ ಇಲ್ಲ. ಅಥವಾ ಸೂರ್ಯನ ಸುತ್ತ ಎಷ್ಟು ಜೋರಾಗಿ ಸುತ್ತುತ್ತೆ, ಅಥವಾ ಸೂರ್ಯನಿಗೆ ಎಷ್ಟು ಹತ್ರ ಇದೆ ಅಂತ ಲೆಕ್ಕ ಹಾಕ್ತು ಅಂತಂದ್ರೆ ಮೊದಲು ಬುಧವಾರ ಬರಬೇಕಿತ್ತು, ಆಮೇಲೆ ಶುಕ್ರವಾರ ಬರಬೇಕಿತ್ತು. ಆ ಥರನೂ ಇಲ್ಲ. ಮತ್ತೆ ಏನಕ್ಕೆ ಈ ಥರ ಮಾಡೋದು? ಯಾರು ಕೇಳ್ಕೊಳ್ಳಲ್ಲ, ದಿನ ಯೂಸ್ ಮಾಡೋದು ಯಾರು ಕೇಳ್ಕೊಳ್ಳ. ಈ ಒಂದು ಆರ್ಡರ್ ಏನಿದೆ 100% ಇದಕ್ಕೆ ಇಂಡಿಯನ್ ಕಾಂಟ್ರಿಬ್ಯೂಷನ್. ನಮ್ಮ ನಾಗರಿಕತೆಯ ಖಗೋಳ ವಿಜ್ಞಾನದ ಒಂದು ಏನು ಜ್ಞಾನ ಇತ್ತು ಅದನ್ನೇ ಬಳಸ್ಕೊಂಡು ಅದು ಬೇರೆ ನಾಗರಿಕತೆಗೆ ಹೋಗಿ ಪರಿಷ್ಕರಣೆ ಆಗಿ ಅಲ್ಲಿ ಯೂಸ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಓಡಾಡಿ ಮತ್ತೆ ವಾಪಸ್ ನಮ್ಮ ಕಡೆಗೆ ಬಂತದು. ಬಟ್ ಅದರ ಬೇಸಿಸ್ ಏನಿದೆ ಅದು ನಮ್ಮಿಂದಾನೇ ಆಗಿದ್ದು. ಹೇಗೆ ಅಂತಂದರೆ, ಆಕಾಶ ನೋಡ್ತಾ ಇದ್ರು ಹಿಂದಿನ ಕಾಲದಲ್ಲಿ, ರಾತ್ರಿ ಹೊತ್ತು ಆಕಾಶ ನೋಡ್ತಿದ್ರು. ಆಕಾಶ ನೋಡ್ಬೇಕಾದ್ರೆ ಅವ್ರಿಗೆ ಏನು ಅನ್ನಿಸ್ತು ಅಂತಂದರೆ, ಒಂದು ಫಿಕ್ಸ್ಡ್ ಬ್ಯಾಕ್ಗ್ರೌಂಡ್ ಇದೆ. ಅಂದರೆ ತಿಂಗಳಿಂದ ತಿಂಗಳಿಗೆ ಆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗ್ತಾ ಬರುತ್ತೆ. ತಿಂಗಳಿಂದ ತಿಂಗಳಿಗೆ ನಿಮ್ಮ ನಕ್ಷತ್ರ ನೋಡಿ ಆಕಾಶ ನೋಡೋ ಅಭ್ಯಾಸ ಇತ್ತು ಅಂತಂದರೆ ಅಪ್ರಾಕ್ಸಿಮೇಟ್ ಆಗಿ ಈ ರಾಶಿಗಳಿಗೆ ಒಂದು ತಾರಾಮಂಡಲ ಇದೆ.
ಗೊತ್ತಾಯ್ತಾ? ಈಗ ಮೇಷ, ವೃಷಭ, ಮಿಥುನ, ಕರ್ಕಾಟಕ ಅಂತೀವಲ್ಲ, ಅದೇ ಥರ ಇಂಗ್ಲೀಷಲ್ಲೂ ಆ ಥರ ಏರೀಸು, ಟಾರಸ್ಸು, ಕೇಪ್ರಿಕಾರ್ನು, ಸ್ಯಾಜಿಟೇರಿಯಸ್ಸು, ಸ್ಕಾರ್ಪಿಯೋ ಅಂತೆಲ್ಲ ಹೇಳಿ ಏನು ಹೆಸರುಗಳಿದೆ ಅದೆಲ್ಲ ಒಂದೊಂದು ಕಾನ್ಸ್ಟಿಲೇಷನ್ನು, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೇಳಿರೋದಲ್ಲ. ಅಟ್ ಅ ಸಿಂಗಲ್ ಪಾಯಿಂಟ್ ಆಫ್ ಟೈಮ್ ನೀವು 6 ನೋಡಬಹುದು, 6 ಕಾಣಲ್ಲ, ಅಂದ್ರೆ ಅದೊಂದು ಪೂರ್ತಿ ಸರ್ಕಲ್. ಸೊ ರಾತ್ರಿ ಹೊತ್ತು ನಿಮಗೆ ಒಂದು ಭಾಗ ಕಾಣುತ್ತಿರುತ್ತೆ, ರಾತ್ರಿ ಹೋಗ್ತಾ ಹೋಗ್ತಾ ಹೊಸದಾಗಿರೋದು ಬರ್ತಾ ಹಳೇದೊಂದು ಹೋಗ್ತಾ ಇರುತ್ತೆ. ಸೊ 6 ನೋಡಬಹುದು, ಅದು ಫಿಕ್ಸ್ಡ್ ಬ್ಯಾಕ್ ಗ್ರೌಂಡ್, ನಿಧಾನಕ್ಕೆ ಬದಲಾಗೋದು. ಅದು ಅಲ್ಲದೆ 7 ಜನ ದಿನದಿಂದ ದಿನಕ್ಕೆ ಚೇಂಜ್ ಆಗೋರು ನೋಡಿದ್ರು ಅವರು. 7 ವಸ್ತುಗಳು, ಅವುಗಳನ್ನ ನಾವೀಗ ಗ್ರಹ ಅಂತ ಕರಿತೀವಿ. ಅಂದ್ರೆ ಇವತ್ತು ನೋಡಿದ ಜಾಗದಲ್ಲಿ ನಾಳೆ ಇಲ್ಲ, ನಾಳೆ ನೋಡಿದ ಜಾಗದಲ್ಲಿ ನಾಡಿದ್ದಿಲ್ಲ, ಒಂದು ಸ್ವಲ್ಪ ಬದಲಾವಣೆ ಇದೆ. ಇದನ್ನ ನೋಡಿ ಅರ್ಥ ಮಾಡ್ಕೊಂಡಿದ್ರು, ಪ್ರತಿದಿನ ಅಬ್ಸರ್ವ್ ಮಾಡಿರೋದ್ರಿಂದ ಇವತ್ತು ನೋಡಿದ ಜಾಗಕ್ಕಿಂತ ಒಂದು ಸ್ವಲ್ಪ ಬೇರೆ ಇದೆ. ತಾರಾಮಂಡಲಗಳೆಲ್ಲ ಇವತ್ತು ನೋಡಿದ್ದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ, ಅದು ತಿಂಗಳಾನ್ಗಟ್ಲೆ ತಗೊಳತ್ತೆ ಚೇಂಜ್ ಆಗಕ್ಕೆ. ಬಟ್ ಇವತ್ತು ನೋಡಿದ್ದಕ್ಕೆ ನಾಳೆ ಬದಲಾವು, ನಾಳೆಗಿಂತ ನಾಡಿದ್ದಕ್ಕೆ ಅಂತ ನೋಡ್ತಾ ಬಂದ್ರು. ಆ ಥರ 7 ಜನ ನೋಡಿದ್ರು. ಅದೇ ರೀತಿ ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವರೊಂದು ಇದು ಮಾಡ್ಕೊಂಡ್ರು, ಯಾವ ಭಾಗದಲ್ಲಿ ಆ ಒಂದು ವಸ್ತು ನೋಡಿದ್ರು ಅದು ವಾಪಸ್ ಅದೇ ಜಾಗಕ್ಕೂ ಬರಕ್ಕೆ ಇಷ್ಟು ದಿನ ಬೇಕು ಅಂತ ಹೇಳಿ ಒಂದು ಚಾರ್ಟ್ ಮಾಡ್ಕೊಂಡ್ರು. 7 ಜನ ಮೂವ್ ಆಗೋದು ಗೊತ್ತು, ಮೂವ್ ಆಗೋದು ವಾಪಸ್ ಅದೇ ಜಾಗಕ್ಕೆ ಬರಬೇಕು ಅನ್ನೋದಕ್ಕೂ ಒಂದು ಚಾರ್ಟ್ ಮಾಡಿದ್ರು. ಅದ್ರ ಪ್ರಕಾರ ಒಂದು ವಸ್ತು ಇದ್ದಿದ್ದ ಜಾಗದಿಂದ ಮತ್ತದೇ ಜಾಗಕ್ಕೆ ವಾಪಸ್ ಬರಕ್ಕೆ 30 ವರ್ಷ ತಗೊಳತ್ತೆ. 30 years. ಅರ್ಥ ಆಯ್ತಾ? 30 ವರ್ಷ ತಗೊಳತ್ತೆ ಇದ್ದ ಜಾಗಕ್ಕೆ ಮತ್ತೆ ವಾಪಸ್ ಬರಕ್ಕೆ. ಅಂದ್ರೆ ಯಾವುದೋ ಒಂದು ತಾರಾಮಂಡಲದಲ್ಲಿದೆ, ಅಲ್ಲಿ ಒಂದು ಚೂರು ಆ ಕಡೆ ಚೂರು ಆ ಕಡೆ ಚೂರು ಆ ಕಡೆ ಹೋಗಿ 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 30 ವರ್ಷ ಆದ್ಮೇಲೆ ಅದೇ ತಾರಾಮಂಡಲದ ಅದೇ ಜಾಗಕ್ಕೆ ವಾಪಸ್ ಬರುತ್ತೆ. ಎರಡನೇದಾಗಿ ಇನ್ನೊಂದು 12ರಿಂದ 14 ವರ್ಷ ತಗೊಳತ್ತೆ, ರಫ್ಲಿ 13.5ರಿಂದ 14 ವರ್ಷ ತಗೊಳತ್ತೆ. 2 ಈ ತರ ನೋಡ್ಕೊಂಡು ಬಂದ್ರು. ಸೊ ಈ ತುಂಬಾ ನಿಧಾನವಾಗಿ ವಾಪಸ್ ಬರುತ್ತಲ್ಲ, ಅದಕ್ಕೆ ಸಂಸ್ಕೃತದಲ್ಲಿ ನಿಧಾನಕ್ಕೆ ಹೋಗೋದಿಕ್ಕೆ ಶನಿ ಅಂತ ಅರ್ಥ, ಮಂದಗತಿಯಲ್ಲಿ. ಸೊ ಶನೈಹಿ ಚರತಿ ಇತಿ ಶನೈಶ್ಚರ, ಆ ಗ್ರಹಕ್ಕೆ ಅದಕ್ಕೋಸ್ಕರ ಶನಿ ಅಂತ ಇಟ್ರು. 30 ವರ್ಷ ತಗೊಳತ್ತ ಅಲ್ಲಿಗೆ ಬರಕ್ಕೆ ಅಂತ. ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಫಾರ್ ಇಟ್. ಸುಮ್ಮನೆ ಹೆಸರು ಬಳಸೇ ಇಲ್ಲ ಅದರಲ್ಲಿ. ನೆಕ್ಸ್ಟ್ 12 ವರ್ಷದಲ್ಲಿ ಸುತ್ತತ್ತಲ್ಲ, ಅದನ್ನು ಗುರುಗ್ರಹ ಅಂತ ಇಟ್ರು. ಅದೇ ರೀತಿ ಮಂಗಳ ಗ್ರಹ ನೋಡಿದ್ರು, ಅದು ಹತ್ತತ್ರಕ್ಕೆ 2 ವರ್ಷ ತಗೊಳತ್ತೆ. ಅದನ್ನು ನೋಡಿದ್ರು, ಮಂಗಳ ಗ್ರಹ ಸಿಕ್ತು. ಅದಾದ್ಮೇಲೆ ಸೂರ್ಯನ್ ನೋಡಿದ್ರು. ಇದು ನಿಮಗೂ ಗೊತ್ತಿರುತ್ತೆ, ಸೂರ್ಯ ಯಾವ ಜಾಗದಲ್ಲಿ ಹುಟ್ಟಿ ಯಾವ ಜಾಗದಲ್ಲಿ ಅಸ್ತಮಸ್ತಾನೋ ಅದೇ ಜಾಗಕ್ಕೆ ವಾಪಸ್ ಬರಬೇಕು ಅಂದ್ರೆ 1 ವರ್ಷ ಆಗುತ್ತೆ. ರಥಸಪ್ತಮಿ ದಿವಸ ಅದು ಉತ್ತರ ಕಡೆ ಹೋಗ್ತಾನೆ, ಆಮೇಲೆ ವಾಪಸ್ಸು ಈಗ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಈಕ್ವಿನಾಕ್ಸ್ ಇಂದ ಸಮ್ಮರ್ ಸಾಲಿಸ್ಟಿಸು, ಸಮ್ಮರ್ ಸಾಲಿಸ್ಟಿಸ್ ಇಂದ ಮತ್ತೆ ಈಕ್ವಿನಾಕ್ಸು, ನೆಕ್ಸ್ಟ್ ವಿಂಟರ್ ಸಾಲಿಸ್ಟಿಸು. ಉತ್ತರಕ್ಕೆ ಹೋಗಿ ಉತ್ತರದಿಂದ ಮತ್ತೆ ಮಧ್ಯಕ್ಕೆ ಬಂದು ಮತ್ತೆ ದಕ್ಷಿಣಕ್ಕೆ ಹೋಗಿ ದಕ್ಷಿಣದಿಂದ ಮತ್ತೆ ಉತ್ತರಕ್ಕೆ ಬರಬೇಕು. ಆ ಫುಲ್ ಸೈಕಲ್ 1 ವರ್ಷ ಬೇಕು. ಅದೇ ರೀತಿ ಶುಕ್ರ ಗ್ರಹ, ಅದಕ್ಕೆ ರಫ್ಲಿ ಒಂದು 9ರಿಂದ 8.5-9 ತಿಂಗಳು. ಬುಧ ಗ್ರಹಕ್ಕೆ ಇನ್ನೂ ಕಮ್ಮಿ. ಲೀಸ್ಟ್ ಇದ್ದಿದ್ದು ಚಂದ್ರನಿಗೆ 28 ದಿನ. ಇವರಿಷ್ಟೇ, ಈ 7 ಜನ ಓಡಾಡ್ತಾ ಇದ್ದಿದ್ದು, ಬೇರೆ ಯಾರು ಅಷ್ಟು ಇದಾಗಿ ಓಡಾಡ್ತಾ ಇರಲಿಲ್ಲ. ಸೊ 30 ವರ್ಷದಿಂದ ಹಿಡಿದು 28 ದಿನಗಳ ಕಾಲದ ತನಕ 7 ಜನ ಓಡಾಡ್ತಾ ಇದ್ರು. 7ಕ್ಕೆ 7 ಗ್ರಹ ಅಂತ ಹೆಸರಿಟ್ರು. ಆಯ್ತಾ? ಸೊ ಇದು ಆರ್ಡರ್ ಇಸ್ ದಿಸ್. ಆರ್ಡರ್ ಏನು? ಸ್ಲೋ ಟು ಫಾಸ್ಟ್ ಅಲ್ಲಿ ಶನಿಗ್ರಹ, ಗುರುಗ್ರಹ, ಮಂಗಳ, ಸೂರ್ಯ, ಶುಕ್ರ, ಬುಧ ಮತ್ತೆ ಚಂದ್ರ. ಆಯ್ತಾ? ಇದರಲ್ಲಿ ಏನು ಇನ್ನೊಂದು ಸಾಲ್ ಸಿಂಬಾಲಿಕ್ ಇದು ಅಂತಂದ್ರೆ, ಚಂದ್ರ ತುಂಬಾ ಬೇಗ ಸುತ್ತೋದ್ರಿಂದ ಅವನಿಗೆ ಒಂದು ಕಾಲ್ಪನಿಕವಾಗಿ ಒಂದು ವಾಹನ ಅಂತ ಕೊಟ್ಟು ಅದಕ್ಕೆ ಜಿಂಕೆ ಕೊಟ್ಟರು, ತುಂಬಾ ಬೇಗವಾಗಿ ಓಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅವನಿಗೆ ಜಿಂಕೆ ಏನೊಂದು ಅಟ್ಯಾಚ್ಮೆಂಟ್ ಇದೆ. ಸೊ ದಟ್ ಇಸ್ ಬಿಕಾಸ್ ಆಫ್ ದಟ್. ಆಯ್ತಾ? ಇದರಲ್ಲೂ ಈಗ ನೀವು ಪಂಚಾಂಗದಲ್ಲಿ ನೋಡ್ತು ಅಂತಂದ್ರೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಶನಿಗೆ ಹೋಗಕ್ಕೆ 2.5 ವರ್ಷ ಅಂತಾರೆ ಅಲ್ವಾ? 12 ರಾಶಿ, 12 × 2.5 ಎಷ್ಟು? 30 ವರ್ಷ. ಸೊ ವಾಪಸ್ ಒಂದು ಪೂರ್ತಿ ಸುತ್ತ ಹಾಕೊಂಡ್ಬರಕ್ಕೆ 30 ವರ್ಷ. ದಟ್ ಇಸ್ ದ ಬೇಸಿಸ್ ಫಾರ್ ದಟ್. ಸೊ ಈ ಆರ್ಡರ್ ಇಟ್ಕೊಂಡ್ರು. ಆದ್ರೂ ಯಾವುದು ವಾರದ ಹೆಸರು ಕೊಟ್ಟಿರ್ಲಿಲ್ಲ, ಇಲ್ಲಿಗೆ ಇದು ಮುಗೀತು. ಈ ಆರ್ಡರ್ ಇತ್ತಷ್ಟೇ. ಎಷ್ಟೊಂದು ಜನ ಬಂದರು ವ್ಯಾಪಾರಕ್ಕೆ, ಬ್ಯಾಬಿಲೋನಿಂದ ಬಂದರು, ಈಜಿಪ್ಟಿಂದ ಬಂದರು, ಎಲ್ಲ ಕಡೆಯಿಂದ ಬಂದರು. ಈ ನಾಲೆಡ್ಜನ್ನು ಅವ್ರು ತಗೊಂಡು ಹೋದರು. ಓ ಈ ಥರ ಇದೆ, ಈ ಥರ 7 ಫ್ರಮ್ ಸ್ಲೋಯೆಸ್ಟ್ ಟು ಫಾಸ್ಟೆಸ್ಟ್ ಅಂತ ಹೇಳಿ ಅವ್ರು ತಗೊಂಡು ಹೋದರು. ಈ ಈಜಿಪ್ಟ್ನವ್ರಿಗೆ ಏನು ಅಂತಂದರೆ, ಅವ್ರಿಗೆ ಸೂರ್ಯನೇ ತುಂಬ ಮುಖ್ಯವಾದ ದೇವತೆ. ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಅವರು ದಿನದ ಲೆಕ್ಕಾಚಾರ. ಅವ್ರಿಗೆ ಏನಂತಂದರೆ, ಅವರಲ್ಲಿ 0 ಇನ್ವೆಂಟ್ ಆಗಿರಲಿಲ್ಲ. ಅವ್ರು ಕೌಂಟ್ ಮಾಡೋದ್ರಲ್ಲಿ ಅವ್ರಿಗೆ, ಈಗ ನಾವು 1ರಿಂದ 10 ಅಂತ ಹೇಗೆ ಹೇಳ್ತೀವೋ, ಅವ್ರಿಗೆ 1ರಿಂದ 12. 1ರಿಂದ 12 ಒಂದು ಯೂನಿಟ್, ಮತ್ತೆ ತಿರುಗಿ 1ರಿಂದ 12. ಯಾಕೆ 12 ಅಂತಂದ್ರೆ, ಕೈ ಮೇಲಿರುತ್ತೆ ನೋಡಿ ಇಲ್ಲಿ,
1 2 3 4 5 6 7 8 9 10 11 12 ಓಕೆ. ಇಷ್ಟೇ ಇದ್ದಿದ್ದವ್ರ ಲೆಕ್ಕ. ಸೊ ಅವ್ರೇನು ಮಾಡಿದ್ರು, ಸೂರ್ಯ ಹುಟ್ಟಿದ್ರಿಂದ ಅಸ್ತಮಸ್ ತನಕ 12 ಗಂಟೆ, ಮುಳುಗಿದ್ರಿಂದ ಹೇಳೋದಕ್ಕೆ 12 ಗಂಟೆ ಅಂತ ಮಾಡಿಕೊಂಡು ಒಂದು ದಿನಕ್ಕೆ 24 ಡಿವಿಷನ್ ಅಂತ ಅವ್ರ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಟರು. ಆಯ್ತಾ? ಇದು ಬ್ಯಾಬಿಲಾನಿಗೆ ಹೋಯ್ತು. ಅವ್ರ ಮೆಸೊಪೊಟೇಮಿಯಾ ಮೇಲೆ ಅವ್ರೇನು ಮಾಡಿದ್ರು ಅಂದರೆ ಪ್ರತಿದಿನದ 1 ಗಂಟೆಗೆ ಒಂದು ಗ್ರಹ ಅಧಿಪತಿ ಅಂತ ಶುರು ಮಾಡ್ಕೊಂಡ್ರು. ಆಯ್ತಾ? ಇವಾಗ ಈ ಹೇಳಿತ್ತು ಒಂದು ದಿನಕ್ಕೆ 12 24 ಡಿವಿಷನ್ಸು. ಸೊ ಈ 7 ಜನನ 24ಕ್ಕೆ ಓವರ್ಲ್ಯಾಪ್ ಮಾಡ್ತಾರೆ. ಅಂದ್ರೆ ಎಷ್ಟು ಸೈಕಲ್ ಆಯ್ತು? 1 7 2 7 3 7 3.5 7. ಆಯ್ತಾ? ಸೊ ಇವರು ಶನಿ ಗ್ರಹದಿಂದ ಶುರು ಮಾಡ್ಕೋತಾರೆ. ಸೊ ಆವಾಗ ವಾರದ ಶುರು ಶನಿವಾರದಿಂದ, ಸೋಮವಾರದಿಂದಲ್ಲ. ಸೊ ಶನಿಯಿಂದ ಹಿಡಿದು ಚಂದ್ರನ್ ತಂಗ ಬಂದು ಮತ್ತೆ ಹೋಗಿ ಅದಾದ್ಮೇಲೆ 21 ಚಂದ್ರ ಮುಗೀತು. ಮತ್ತೆ ನೋಡಿ 22 ಶನಿ, 23 ಗುರು, 24 ಮಂಗಳ, 25 ರವಿ, ಭಾನು. ಸೊ 25 ಅಂದ್ರೆ ಮುಂದಿನ ದಿನದ ಮೊದಲನೇ ಅವರು ಸೂರ್ಯ. ಸೊ ಅದಕ್ಕೆ ಶನಿವಾರ ಆದ್ಮೇಲೆ ಭಾನು. ಇದೇ ಸೈಕಲ್ ಕಂಟಿನ್ಯೂ ಮಾಡ್ತಾ ಹೋಯ್ತು ಅಂದ್ರೆ ಅದಾದ್ಮೇಲಿಂದ ಸೋಮ, ಅದಾದ್ಮೇಲಿಂದ ಮಂಗಳ, ಬುಧ. ಸೊ ದೇ ಹ್ಯಾಡ್ ಎ 7-day ವೀಕ್. ದಟ್ ವಾಸ್ ದ ರೀಸನ್ ಫಾರ್ ದಿ ಆರ್ಡರ್. ಆಮೇಲೆ ಗುಪ್ತರ ಕಾಲದಲ್ಲಿ ವ್ಯಾಪಾರ ಎಲ್ಲ ಆಗ್ಬೇಕಾದ್ರೆ ಆ ಕಡೆಯಿಂದ ಬಂದು ಆ ಕಡೆನೂ ಪ್ರಚಲಿತವಾಗಿತ್ತು ಈ ತರ ಒಂದು ವಾರದಲ್ಲಿ 7 ದಿನ ಅಂತೆಲ್ಲ ಹೇಳಿ. ಸೊ ನಾವು ನಿಧಾನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊ. ತುಂಬಾ ರೀಸೆಂಟ್ ತನಕ ನಮ್ಮಲ್ಲೂ ಅದು ಅಕ್ಸೆಪ್ಟೆನ್ಸ್ ಇರಲಿಲ್ಲ. ನೀವೊಂದು 2 ಶತಮಾನ ಹಿಂದೆ ಹೋಯ್ತು ಅಂತಂದ್ರೆ ಯಾರು ವಾರಗಳು ಹೇಳ್ತಿರ್ಲಿಲ್ಲ, ಯಾವ ಪಕ್ಷದ ಯಾವ ತಿಥಿ ಅಂತ ಹೇಳಿ ಬಿಟ್ಬಿಡ್ತಿದ್ರು. ಎಷ್ಟೊಂದ್ ಕಡೆ ನಮ್ಮಲ್ಲಿ ಶಾಸನ ಎಲ್ಲ ಬರೀತಾರೆ. ಶಾಸನ ಬರಿಬೇಕಾದ್ರೆ ಯಾರು ವಾರ ಬರೆದಿರೋದು ನೋಡಿದೀರಾ? ಸತ್ಯವಾಗ್ಲೂ ಇಲ್ಲ. ಈ ಪಕ್ಷದ ಈ ತಿಥಿಯ ದಿವಸ, ಈ ಸಂವತ್ಸರದ ಈ ಪಕ್ಷದ ಈ ತಿಥಿಯ ಹೆಸರು ಅಂತ ಬರೆದು ಬಿಟ್ಬಿಡ್ತಾರೆ. ಬಟ್ ಟ್ರೇಡ್ ಪರ್ಪಸ್, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್, ಇಂಗ್ಲಿಷ್ ಕೊಲೋನಿಯಲ್ ರೂಲ್ ಅಂಡ್ ಎವ್ರಿಥಿಂಗ್, ಡೇಸ್ ಆಫ್ ದ ವೀಕ್. ಬಟ್ ಡೇಸ್ ಆಫ್ ದ ವೀಕ್ ಆರ್ಡರ್ ಈಸ್ ಬಿಕಾಸ್ ಆಫ್ ದಿಸ್, ಬಟ್ ಇಟ್ ಹ್ಯಾಸ್ ಇಂಡಿಯನ್ ಬೇಸಿಸ್. ನಮ್ಮವರೇ ಕಂಡಿಡ್ದಿದ್ದು, ಅಲ್ಲಿಗೆ ಹೋಗಿ ಅದು ಪರಿಷ್ಕರಣೆ ಆಗಿ ವಾಪಸ್ ಬಂತಷ್ಟೇ. ಬಟ್ ಕಾಂಟ್ರಿಬ್ಯೂಷನ್ ಇಸ್ ಬೈ ಅಸ್. ಲವ್ಲಿ, ಅಮೇಸಿಂಗ್ ಸರ್, ವೆರಿ ನೈಸ್ ಹಿಸ್ಟ್ರಿ. ಆ್ಯಂಡ್ ಇದೇ ಥರ ಇಫ್ ವಿಲ್ ಹ್ಯಾವ್ ಟು ಟಾಕ್ ಅಬೌಟ್ ಮಂತ್ಸ್ ಆಫ್ ದ ಇಯರ್. ಇವತ್ತಿನ ದಿನ ನಾವು ಸಾಮಾನ್ಯವಾಗಿ ಸಾಕಷ್ಟು ಕ್ಯಾಲೆಂಡರ್ಸಲ್ಲಿ ಇದಿರಲ್ಲ, ಬಟ್ ನಾವು ಹಬ್ಬ ಹರಿದಿನಗಳನ್ನ ಗಮನಿಸ್ತಾ ಪಂಚಾಂಗ ಬೇಸ್ಡ್ ಕ್ಯಾಲೆಂಡರ್ ಅಂತ ಹುಡುಕಿದಾಗ ಅಲ್ಲಿ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗಿಂತ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ ಹೀಗೆ ಹೋಗುತ್ತೆ. ಸೊ ಈ ಮಾಸಗಳ ಹೆಸರಿನ ಹಿಂದಿನ ಕಥೆಗಳು ಅಂತ ಹುಡುಕಿದಾಗ ಇಸ್ ಇಟ್ ಜಸ್ಟ್ ಬೇಸ್ಡ್ ಆನ್ ನಕ್ಷತ್ರ? ಇವಾಗ ಚೈತ್ರ ಅಂದ್ರೆ ಬರೀ ಚಿತ್ರ ನಕ್ಷತ್ರ. ಪಾರ್ಟ್ಲಿ ಕರೆಕ್ಟು. ಅದೇ ನಾ ಹೇಳಿದ್ದು, ನಮ್ಮ ವಿಜ್ಞಾನ ಎಷ್ಟು ಅಕ್ಯುರೇಟ್ ಆಗಿತ್ತಂತಂದ್ರೆ ಈಗ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅಂತೆಲ್ಲ ಬರುತ್ತಲ್ಲ, ಯಾವ ತಿಂಗಳಿನ ಹುಣ್ಣಿಮೆಯ ದಿನ ಯಾವ ನಕ್ಷತ್ರ ಇರುತ್ತೋ ಆ ತಿಂಗಳಿಗೆ ಆ ಹೆಸರು. ಚೈತ್ರ ಮಾಸದ ಹುಣ್ಣಿಮೆಯ ದಿವಸ ಚಿತ್ರ ನಕ್ಷತ್ರನೇ. ಅಂದ್ರೆ ನಮ್ಮ ಪ್ರಿಡಿಕ್ಷನ್ ಮಾಡೆಲ್ ಇಸ್ ದ್ಯಾಟ್ ಅಕ್ಯುರೇಟ್. ಈ ದಿವಸದ ಈ ಹೊತ್ತಲ್ಲಿ ಮೇಲ್ಗ ಆಕಾಶದಲ್ಲಿ ಯಾವುದು ಎಲ್ಲಿರುತ್ತೆ ಅಂತ ಪರ್ಫೆಕ್ಟ್ ಪ್ರಿಡಿಕ್ಷನ್ ಇತ್ತು. ಅಷ್ಟು ಚೆನ್ನಾಗಿ ವಿಜ್ಞಾನ ಅಡ್ವಾನ್ಸ್ ಆಗಿತ್ತು. ನಮಗದ್ರ ಬಗ್ಗೆ ಅರಿವಿಲ್ಲ, ನಮಗದ್ರ ಬಗ್ಗೆ ಹೆಮ್ಮೆ ಇಲ್ಲ. ಬಟ್ ಅವ್ರ ಕಡೆಯಿಂದ ಏನು ಬಂದರೂ ಕರೆಕ್ಟು, ನಮ್ಗೇನೂ ಗೊತ್ತಿರಲಿಲ್ಲ ಅಂತ ಬೇಕಾದ್ರೆ ಕೈ ಎತ್ತೀವಿ ಹೊರತು ನಮಗೆಲ್ಲ ಗೊತ್ತಿದ್ದನ್ನು ಮರೆತ್ವಿ. ಅವ್ರು ಬಂದು ಕೊಟ್ಟರು, ಅದನ್ನು ತಗೊಂಡ್ವಿ ಅಂತ ಮಾತ್ರ ಗೊತ್ತು. ನಮ್ಗೆ ಅದ್ಭುತವಾಗಿ ಧ್ಯಾನ ಇತ್ತು ಹಿಂದಿನ ಕಾಲದಲ್ಲಿ. ಆ್ಯಂಡ್ ಇವರ್ ವೆರಿ ಅಕ್ಯುರೇಟ್. ಇವತ್ತಿನವರೆಗೂ ನಿಜ. ಇಫ್ ವಿಲ್ ಹ್ಯಾವ್ ಟು ಬ್ರೇಕ್ ಇಟ್ ಡೌನ್, ಚೈತ್ರ ಮಾಸಕ್ಕೆ ಹುಣ್ಣಿಮೆಯ ದಿನ ಬರುವಂಥ ನಕ್ಷತ್ರ ಚಿತ್ರ ನಕ್ಷತ್ರ, ವೈಶಾಖ ಮಾಸಕ್ಕೆ ವಿಶಾಖ ನಕ್ಷತ್ರ, ಜ್ಯೇಷ್ಠ ಮಾಸಕ್ಕೆ ಅಂದರೆ ಸೂರ್ಯ ಅತಿ ಪ್ರಖರವಾಗಿ ಬೆಳಗುವಂಥ ಆ ಸಮಯಕ್ಕೆ ಜ್ಯೇಷ್ಠ ನಕ್ಷತ್ರ, ಇನ್ನು ಆಷಾಢ ಮಾಸಕ್ಕೆ ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರ, ಇನ್ನು ಶ್ರಾವಣ ಮಾಸಕ್ಕೆ ಶ್ರವಣ ನಕ್ಷತ್ರ ಹೆಸರೇ ಹೇಳೋ ಹಾಗೆ, ಭಾದ್ರಪದ ಮಾಸಕ್ಕೆ ಪೂರ್ವ ಅಥವಾ ಪೂರ್ವಭಾದ್ರ ಅಥವಾ ಉತ್ತರ ಭಾದ್ರ, ಇನ್ನು ಆಶ್ವಯುಜ ಮಾಸಕ್ಕೆ ಅಶ್ವಿನಿ ನಕ್ಷತ್ರ ಬರುತ್ತೆ, ಇನ್ನು ಕಾರ್ತಿಕ ಮಾಸಕ್ಕೆ ಆಗ್ಲೇ ಹೇಳಿದ್ವಿ ಕೃತಿಕಾ ನಕ್ಷತ್ರ, ಮಾರ್ಗಶಿರ ಮಾಸ ಮೃಗಶಿರ ನಕ್ಷತ್ರ, ಪುಷ್ಯ ಮಾಸ ಪುಷ್ಯ ನಕ್ಷತ್ರ, ಮಾಘ ಮಾಸ ಮಖ ನಕ್ಷತ್ರ, ಅಂಡ್ ಫಾಲ್ಗುಣ ಮಾಸ ಪೂರ್ವ ಫಲ್ಗುಣಿ ಅಥವಾ ಉತ್ತರ ಫಲ್ಗುಣಿ. ಎಸ್, ಎಂಥ ಬ್ಯೂಟಿಫುಲ್ ಇಂಟರ್ಪ್ರಿಟೇಷನ್ ಆಫ್ ವಾಟ್ ವಿ ಫಾಲೋ ಟುಡೇ. ಅದು ಎಷ್ಟೋ ಸಾವಿರ ವರ್ಷಗಳ ಮುಂಚೆ ಇತ್ತು ಅನ್ನೋದನ್ನ ನಮ್ಗೇನು ಅರ್ಥ ಮಾಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೂ ಸಾಕಷ್ಟು ಎಪಿಸೋಡ್ಸ್ ಗೋಯಿಂಗ್ ಫಾರ್ವರ್ಡ್ ಮಾಡ್ತಾ ಹೋಗೋಣ. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.